ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ಈಗ ನಾನು ಸಿದ್ಧಾರೂಢ ಮಠ ಅಥವಾ ಸಿದ್ಧಾರೂಢ ಸೇವಾ ಟ್ರಸ್ಟ್ ಗೌರಿಬಿದನೂರು ಇಲ್ಲಿದ್ದೀನಿ. ಇಲ್ಲಿ ನನ್ನ ಜೊತೆ ಸಿದ್ಧಾರೂಢ ಅವಧೂತ ಸ್ವಾಮಿಗಳಿದ್ದಾರೆ. ಈ ಸ್ವಾಮಿಗಳು ಇಲ್ಲಿ ಮಠದಲ್ಲಿ ಸೇವೆ ಮಾಡಿಕೊಂಡು ಇಲ್ಲಿಂದೆಲ್ಲ ಪಾರ್ಕು, ಇಲ್ಲಿಂದು ವ್ಯವಹಾರ, ಇಲ್ಲಿಂದು ಏನು ಕೆಲಸ ಕಾರ್ಯಗಳಿರುತ್ತೆ ಅದೆಲ್ಲ ನೋಡ್ಕೊಳ್ತಾರೆ. ನಾನಿಲ್ಲಿ ಬಂದು ನಾನು ಬಂದೆ ಶಿವರಾತ್ರಿ ನಿನ್ನೆ 26ನೇ ತಾರೀಕು ಫೆಬ್ರವರಿ ತಿಂಗಳು, ಅಂದರೆ 2ನೇ ತಿಂಗಳು 2025ನೇ ಇಸ್ವಿ ಗುರುವಾರ ನೆನ್ನೆ ಬಂದಿದ್ದೆ ನಾನಿಲ್ಲಿ ಬುಧವಾರ. ಸ್ವಾಮಿಗಳು ಸದ್ಯಕ್ಕೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪ್ರತಿಯೊಂದು ನನ್ನ ಕೈ ತೊಳಿಲಿಕ್ಕೆ, ಕಾಲು ತೊಳಿಲಿಕ್ಕೆ, ಮುಖ ತೊಳಿಲಿಕ್ಕೆ, ಸ್ನಾನ ಮಾಡಲಿಕ್ಕೆಲ್ಲ ನೀರು ವ್ಯವಸ್ಥೆ, ಬಿಸಿನೀರು ವ್ಯವಸ್ಥೆ ಎಲ್ಲ ಸ್ವಾಮಿಗಳು ನೋಡಿಕೊಂಡ್ರು. ಹಾಗೆ ನಾನು ತಿನ್ನಲಿಕ್ಕೆ ಹಣ್ಣು ಹಂಪಲ ಅದು ಇತ್ಯಾದಿಗಳೆಲ್ಲ ಸ್ವಾಮಿಗಳು ಇವರು ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲೇನಪ್ಪ ವಿಚಾರ ಅಂದರೆ, ಎಲ್ಲ ಕಡೆ ಸ್ವಾಮಿಗಳಿರ್ತಾರೆ, ಮಠಗಳಲ್ಲಿ ಅವಧೂತರು ಅನ್ಸ್ಕೊಳ್ತಾರೆ, ವೈರಾಗ್ಯಗಳು ಅನ್ಸ್ಕೊತಾರೆ, ಸಿದ್ಧರು ಅನ್ಸ್ಕೊತಾರೆ. ಆದರೆ ದೃಢಕಾಯ ಶರೀರ ಬೇಕು. ದೃಢಕಾಯ ಶರೀರ ಅಂತೀವಿ. ವಜ್ರದೇಹಿ ಶರೀರ. ಏನು ಶರೀರ? ವಜ್ರದೇಹಿ. ಹಿಂದಿನ ಕಾಲದಲ್ಲಿ ರಸವಿದ್ಯೆನಲ್ಲಿ ಬಂಗಾರ ತಯಾರು ಮಾಡೋದು, ಇದು ಮಾಡೋದು, ಅದು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ. ಈಗೇನಪ್ಪ ಮ್ಯಾಟ್ರ್ ಅಂದರೆ, ಶರೀರವನ್ನು ದೃಢಕಾಯ ಮಾಡ್ಕೊಳ್ಳೋದು ಹಿಂಗೆ, ಗಟ್ಟಿಯಾಗಿ ಮಾಡ್ಕೊಳ್ಳೋದು ಹಿಂಗೆ, ವಜ್ರದೇಹಿ ಮಾಡ್ಕೊಳ್ಳೋದು ಹಿಂಗೆ ಅಂತ ಇದು. ಕೆಲವರು ಅಂದ್ಕೊಬಿಟ್ಟಿದ್ದಾರೆ, ಆ ಸೊಪ್ಪು ತಿಂದರೆ, ಈ ಸೊಪ್ಪು ತಿಂದರೆ, ಆ ಕಾಯಿ ತಿಂದರೆ, ಈ ಕಾಯಿ ತಿಂದರೆ, ಆ ಹಣ್ಣು ತಿಂದರೆ, ಈ ಹಣ್ಣು ತಿಂದರೆ, ಆ ಹಾಲು ಕುಡಿದ್ರೆ, ಈ ಹಾಲು ಕುಡಿದ್ರೆ, ಆ ಪೌಡ್ರ್ ಕುಡಿದ್ರೆ, ಈ ಪೌಡ್ರ್ ಕುಡಿದ್ರೆ ಶರೀರ ಗಟ್ಟಿ ಆಗಿಬಿಡುತ್ತೆ, ವಜ್ರದೇಹ ಆಗುತ್ತೆ ಅಂತ. ಆಗುತ್ತೆ, ಇಲ್ಲ ಅನ್ನಲ್ಲ. ಯಾಕೆಂದರೆ ಹಣ್ಣು ತರಕಾರಿಗಳು ತಿಂದರೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ವಜ್ರದೇಹಿ ಅಂದ್ರೇನು? ಸೊಳ್ಳೆಗಳು ಕಚ್ಚಿದ್ರೆ ತಡ್ಕೋಬೇಕು, ತಿಗಣೆಗಳು ಕಚ್ಚಿದ್ರೆ ತಡ್ಕೋಬೇಕು, ಹುಳ ಒಟ್ಟರೆ ಇರುವೆಗಳಿರುತ್ತೆ ಅದು ಕಚ್ಚಿದ್ರೆ ತಡ್ಕೋಬೇಕು ಅಲ್ವಾ? ಕೆಲಸ ಕಾರ್ಯ ಮಾಡುವಾಗ ಬಿಸಿಲು ಬೀಳುತ್ತೆ ಅದು ತಡ್ಕೋಬೇಕು, ಮಳೆ ಬೀಳುತ್ತೆ ಅದು ತಡ್ಕೋಬೇಕು, ಚಳಿ ಆಗುತ್ತೆ ಅದು ತಡ್ಕೋಬೇಕು. ಕೆಲಸನೂ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿ. ಮಣ್ಣು ಗಿಣ್ಣು ಎಲ್ಲ ಒಂದು ಗುದ್ದಲಿ ಹಿಡ್ದು, ಚನ್ಕೆ ಹಿಡ್ದು, ಗಡಾರಿ ಅಂತೀವಲ್ಲ, ಸಲಾಕೆ ಅದು ಹಿಡ್ದು ಕೆಲಸ ಮಾಡಬೇಕು. ಆಗಲೇ ಶರೀರ ವಜ್ರದೇಹಿ ಆಗೋದು ಅಲ್ವಾ? ಹಂಗಂತ ಎಲ್ಲರೂ ವಜ್ರದೇಹ ಮಾಡಲಿಕ್ಕಾಗುತ್ತಾ? ಶರೀರ ಆಗೋದಿಲ್ಲ. ಬರೀ ಕೂತ್ಕೊಬಿಟ್ಟು ಧ್ಯಾನನೇ ಮಾಡ್ತೀನಿ, ನಾನು ಧ್ಯಾನ ಮಾಡ್ಕೊಂಡೇ ಇರ್ತೀನಿ, ಏನು ಕೆಲಸ ಕಾರ್ಯ ಮಾಡಲ್ಲ ಅಂದ್ಬಿಟ್ರೆ ಅದೇನು ಶರೀರ ವಜ್ರದೇಹ ಆಗುತ್ತಾ? ಹೆಂಗಾಗುತ್ತೆ? ಸ್ವಲ್ಪ ಕೆಲಸನೂ ಕೊಡ್ಬೇಕು ಶರೀರಕ್ಕೆ ಅಲ್ವಾ? ನೀವು ನೋಡಿದ್ರಿ, ಯಾರು ನಮ್ಮ ಸಿದ್ಧಾರೂಢ ಅವಧೂತ ಸ್ವಾಮಿಗಳು ಇಲ್ಲಿ ಪಾರ್ಕಲ್ಲೆಲ್ಲ ಕೆಲಸ ಮಾಡೋದು ಅವಾಗಿಂದ ನೀವು ನೋಡಿದ್ರಿ. ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ? ತುಂಬಾ ಕೆಲಸ ಮಾಡ್ತಾರೆ ಇಲ್ಲಿ ಅಲ್ವಾ? ಹಾಗೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಕೆಲಸ ಮಾಡ್ತಿದ್ರು. ಅವರು ಗಿಡ ಉಣ್ತಿದ್ರು, ಹಣ್ಣು ಹಂಪಲ ಬೆಳೀತಿದ್ರು, ಕೆಲವರು ವ್ಯವಸಾಯನೂ ಮಾಡ್ತಿದ್ರು. ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಋಷಿಮುನಿಗಳಿಲ್ಲ. ಕೆಲವರು ಪಾಠ ಹೇಳ್ಕೊಂಡು ಹೋದರು. ವಸಿಷ್ಠರು, ವಿಶ್ವಾಮಿತ್ರ ಮಹಾರಾಜ, ಕೌಶಿಕ್ ಮಹಾರಾಜ. ಆದರೆ ಆಮೇಲೆ ಅವರು ತಪಸ್ಸಾದನ್ನೆಲ್ಲ ಮಾಡಿ ಅವರೆಲ್ಲ ತಪಸ್ವಿಗಳಾಗಿದ್ದು. ಹಾಗೆ ಇನ್ನು ಕೆಲವು ಋಷಿಮುನಿಗಳು, ಯಾರು ಅಗಸ್ತ್ಯರು, ಗೌತಮರು ಇವರೆಲ್ಲ ಏನು ವ್ಯವಸಾಯ ಅದರ ಬಗ್ಗೆ ಹೆಚ್ಚಾಗಿ ಜ್ಞಾನ ಇತ್ತು. ಭಾರದ್ವಾಜರು ಇವರೆಲ್ಲ ವಿಮಾನ ತಯಾರು ಮಾಡಿದಂಥ ವಿಜ್ಞಾನಿಗಳು, ವಿಜ್ಞಾನಿಗಳು ಅವರು ಭಾರದ್ವಾಜರು. ಇವರೆಲ್ಲ ಕೆಲವರು ವಿಜ್ಞಾನಿಗಳಿದ್ದರು, ಕಷ್ಟಪಡೋರಿದ್ದರು. ರಸವಿದ್ಯೆ, ಹಣ್ಣು ಹಂಪಲ ತರಕಾರಿ, ಮರದ ತೊಗಟೆ, ಸೊಪ್ಪುಗಳು, ಇನ್ನೊಂದು ಮತ್ತೊಂದು ಅದೆಲ್ಲ ಹರಿದು ಶರೀರಕ್ಕೆ ಹಾಕ್ಕೊಂಡು, ಅಥವಾ ಇವರು ನಾನು ಇಲ್ಲಿ ಬಂದಾಗ ಒಂದು ಹೇಳಿದ್ರು, ಇಲ್ಲಿ ಬಂದೆ ನಾನು ನಿನ್ನೆ, ಬಿಸಿನೀರಿತ್ತು ಮುಖ ತೊಳಿಲಿಕ್ಕೆ. ಏನು ಹೇಳಿದ್ರು ಗೊತ್ತಾ ಇವರು? ಅದರಲ್ಲಿ ಎಲೆಗಳಿತ್ತು. ಅವಾಗ ಹೇಳಿದ್ರು, ಸ್ವಾಮಿ ಅದರಲ್ಲಿ ಹಾಕಿದ್ವಿ, ಏನೋ ಬೇವಿನ ಸೊಪ್ಪು ಹಾಕಿದ್ವಿ ಅಂದರು. ನನಗೆ ತುಂಬ ಇಷ್ಟ ಬೇವಿನ ಸೊಪ್ಪು ಸ್ನಾನ ಮಾಡೋದಂದರೆ, ಬೇವಿನ ಸೊಪ್ಪು ನೀರನ್ನ ಬಿಸಿ ಮಾಡಿ ಒಯ್ಕೊಳ್ಳೋದಂದರೆ, ಮುಖ ತೊಳೋದಂದರೆ. ಆದರೆ ನಾನು ಮಾಡ್ಕೊತಾ ಇರಲಿಲ್ಲ, ನಿಜ ಹೇಳ್ತೀನಿ, ನಾನು ಮಾಡ್ಕೊತಾ ಇರಲಿಲ್ಲ. ನೀರನ್ನು ಕುದಿಸ್ಬೇಕಾದ್ರೆ ಬೇವಿನ ಸೊಪ್ಪೆಲ್ಲ ಹಾಕಬೇಕು. ಬೇವಿನ ಸೊಪ್ಪಲ್ಲಿ ಹಾಕಿ ಕುದಿಸ್ಬಿಟ್ಟು ಸ್ನಾನ ಮಾಡಬೇಕು. ಜೊತೆಗೆ ಇನ್ನೂ ನಿಂಬೆಹಣ್ಣು ಎಲೆಗಳು
ಬಿಲ್ಪತ್ರ ಎಲೆಗಳು ಇನ್ನೂ ಏನೇನೋ ಹಾಕಿ ಕೆಲವು ಸಾರಿ ನೋಡಿ ಡೆಲಿವರಿ ಆದರೆ ಹೆಣ್ಮಕ್ಳು ಡೆಲಿವರಿ ಆದರೆ ಅಥವಾ ಹೊಸ್ದಾಗಿ ಮದುವೆ ಆಗೋ ಹೆಣ್ಮಕ್ಳಿಗೆ ಆ ಥರ ಸೊಪ್ಪುಗಳೆಲ್ಲ ಹಾಕಿ ಕಾಯಿಸಿ ಸ್ನಾನ ಮಾಡಿಸ್ತಾರೆ. ಇದು ಯಾಕೆಂದರೆ ಶರೀರದಲ್ಲಿ ಒಂದು ಸುಗಂಧ ಬರುತ್ತೆ, ವಾಸನೆ, ಒಳ್ಳೆ ವಾಸನೆ ಬರುತ್ತೆ. ಗಿಡಮೂಲಿಕೆಗಳದ್ದು ಆ ಎಲೆಗಳ್ದೆಲ್ಲ ನಮ್ಮ ಮೈ ಮೇಲೆ ಇರೋ ರೋಗಾಣುಗಳು ಎಲ್ಲ ಸತ್ತು ಹೋಗುತ್ತೆ. ಆ ಸ್ನಾನ ಮಾಡಿದ್ರೆ ಬೇವಿನ ಸೊಪ್ಪೆಲ್ಲ ಕುದಿಸ್ಬಿಟ್ಟು ನೀರಲ್ಲಿ ಸ್ನಾನ ಮಾಡಿದ್ರೆ ಶರೀರ ಚೆನ್ನಾಗಾಗುತ್ತೆ. ಜೊತೆಗೆ ಯಾವುದೇ ಬ್ಯಾಕ್ಟೀರಿಯಾ ಮೇಲೆ ಮುತ್ತಲ್ಲ, ಸುವಾಸನೆಯೂ ಇರುತ್ತೆ. ಒಂದಿನ ಸ್ನಾನ ಮಾಡಿಬಿಟ್ರೆ 1 ತಿಂಗಳು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಶರೀರ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ನಮ್ಮ ಶರೀರಕ್ಕೆ ಎಷ್ಟೋ ಅಂಶಗಳು ಹೋಗುತ್ತೆ. ಇದನ್ನು ನಾವು ವಜ್ರದೇಹಿ ಏನಂತೀವಿ, ವಜ್ರದೇಹಿ. ತೊಗಟೆಗಳು ನೆನ್ಪಿಟ್ಕೊಳ್ಳಿ, ತೊಗಟೆಗಳು, ಬೇರುಗಳು, ಕಾಯಿಗಳು, ಆಮೇಲೆ ಗಿಡಮೂಲಿಕೆಗಳ ಎಲೆಗಳು, ಸೊಪ್ಪುಗಳು ಇವೆಲ್ಲ ಹಾಕಿ ಕಾಯಿಸ್ತಾರೆ. ಬಿಲ್ವ, ಆರ್ಯ, ತಪಸ್ಯ, ಗರ್ಕೆ, ದೂರ್ವೆ, ಶಮಿ, ಮುತ್ತಗ, ವನಸ್ಪತಿ ವೃಕ್ಷಗಳ ಆ ವೃಕ್ಷ ದೇವತಾ ಶಕ್ತಿ ಎಲೆಗಳು, ತೊಗಟೆಗಳು, ಬೇರುಗಳು ಹಾಕಿ ಕಾಯಿಸ್ಬಿಟ್ಟು ಸ್ನಾನ ಮಾಡೋಂಥದ್ದು ಒಂದು ವಿಧಾನ. ಇನ್ನೊಂದು ವಿಧಾನ ಎಂಥದ್ದು, ಅವುಗಳನ್ನು ಹರಿದು ಮೈಗೆಲ್ಲ ಬಳ್ಕೊಳ್ಳೋದು, ಒಂದಿನ ಬಿಟ್ಬಿಟ್ಟು ಆಮೇಲೆ ಇರೋವಂಥದ್ದು ಇನ್ನೊಂದು ವಿಧಾನ. ಹಾಗೆ ಇನ್ನೂ ಕೆಲವು ವಿಧ ಮಣ್ಣುಗಳು ಗೊತ್ತಾ ನಿಮಗೆ? ಕೆಲವೊಂದು ಮಣ್ಣುಗಳು, ಕೆಮ್ಮಣ್ಣು, ಇನ್ನೇನೋ ಬಿಳಿ ಮಣ್ಣು, ಸುದ್ದು ಮಣ್ಣು, ಇನ್ನೊಂದು ಮಣ್ಣು, ಮತ್ತೊಂದು ಮಣ್ಣು, ಜೊತೆಗೆ ಇನ್ನೂ ಬೇರೆ ಬೇರೆ ಇರ್ತದೆ. ಅವೆಲ್ಲ ಹರಿದು ಈ ಮಣ್ಣುಗಳು ಮೈಗೆ ಬಳ್ಕೊಳ್ತಾರೆ, ಮೈಗೆಲ್ಲ ಬಳ್ಕೊತಾರೆ. ಅದೆಲ್ಲ ಬಳ್ಕೊಬಿಟ್ರೆ ಅದರಲ್ಲಿ ಕೆಲವೊಂದು ನಮಗೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಇರುತ್ತೆ. ನಮ್ಮ ಶರೀರದ ಮೇಲೆ ಇರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾನ ಅದು ತಿನ್ನುತ್ತೆ, ನಮಗೆ ಅದು ರಕ್ಷಣೆ ಮಾಡುತ್ತೆ. ಇನ್ನು ಚರ್ಮ ಎಲ್ಲ ಒಳ್ಳೆ ದುಷ್ಟಪುಷ್ಟವಾಗಿ ಒಳ್ಳೆ ಅದಕ್ಕೆ ತೇಜಸ್ಸು ಬರ್ತಕ್ಕಂಥದ್ದು. ಈ ಹೆಣ್ಮಕ್ಳು ಏನು ಮಾಡ್ತಾರೆ ಹೇಳಿ, ಕೆಲವು ರಸಗಳು, ಎಲೆಗಳು, ಹಣ್ಣುಗಳು ಎಲ್ಲ ಮುಖಕ್ಕೆಲ್ಲ ಹಾಕ್ಕೊಳ್ತಾರೆ. ನೀವು ನೋಡ್ಬೋದು, ಸೌತೆಕಾಯಿ, ಇನ್ನೊಂದು ಕಾಯಿ, ಮತ್ತೊಂದು ಕಾಯಿ, ಅದು ಇದು, ಆಮೇಲೆ ಅದೇನೋ ತೊಗರಿ ಕಳೆ ಬೆಳೆದೆಲ್ಲ ಹರಿದು ಮುಖಕ್ಕೆಲ್ಲ ಹಾಕ್ಕೊಳ್ತಾರೆ ಹೆಣ್ಮಕ್ಳು. ಅದೇನು ಹೇಳ್ತೀರಿ ನೀವು? ಆಯುರ್ವೇದಿಕಲ್ಲಿ ಒಂದು ಮಸಾಜ್ ಅಂತಿರಲ್ಲ, ಆಯುರ್ವೇದಿಕಲ್ಲಿ ಮಸಾಜ್ ಮಾಡ್ತಕ್ಕಂಥದ್ದು. ಅದೆಲ್ಲ ಏನು ಈಗಿನ ಪದ್ಧತಿ. ಎಷ್ಟೋ ಹಾಸ್ಪಿಟ್ಲ್ಗಳಿದೆ, ಈಗ ಅಪೋಲೋ ಹಾಸ್ಪಿಟ್ಲ್, ಇನ್ನೊಂದು ಮತ್ತೊಂದು, ಅಲ್ಲೆಲ್ಲ ನೈಸರ್ಗಿಕವಾಗಿ ರಸಗಳಿಂದ, ಎಲೆಗಳಿಂದ, ಅದು ಇದು ಆಯುರ್ವೇದಿಕ್ ಮೆಡಿಸಿನ್ಸನ್ನು ಅವರು ಮೈ ಮೇಲೆ ಹಾಕಿ ನಮಗೆಲ್ಲ ಬಳಿದು ಅಲ್ಲಿ ಮಸಾಜ್ ಮಾಡಿಸಿ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ನೈಸರ್ಗಿಕ ಚಿಕಿತ್ಸೆ ಅಂತ. ಅಂದರೆ ನಮ್ಮ ಶರೀರವನ್ನು ದೃಢಕಾಯ ಶಕ್ತಿದಾಯಕವಾಗಿ ಮಾಡ್ತಕ್ಕಂಥದ್ದು, ವಜ್ರದೇಹಿ ಮಾಡ್ತಕ್ಕಂಥದ್ದು ಈಗಿನ ಪದ್ಧತಿ. ಕೇರಳದಲ್ಲಿ ಇಂಥವು ತುಂಬ ಚಿಕಿತ್ಸಾಲಯಗಳಿದ್ದಾವೆ. ಅಲ್ಲಿ ಹೆಚ್ಚಾಗಿ ಕಾಡುಗಳಲ್ಲಿ ಗಿಡಮೂಲಿಕೆಗಳು ಆ ಒಂದು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅಲ್ಲಿ ತೊಗಟೆಗಳು, ಬೇರುಗಳು, ಇನ್ನೊಂದು ಮತ್ತೊಂದು ಅಮೃತ ಬಳ್ಳಿ, ಆ ಬಳ್ಳಿ, ಈ ಬಳ್ಳಿಗಳು ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಏನು ಮಾಡ್ತಾರೆ. ಹಾಗೆ ಸಮುದ್ರದ ಆಳದಲ್ಲಿ, ನದಿಗಳ ಆಳದಲ್ಲಿ ಸಾಕಷ್ಟು ಇವು ಸಿಗ್ತದೆ ಗಿಡಮೂಲಿಕೆಗಳು. ಅದೆಲ್ಲ ಆಫ್ರಿಕನಲ್ಲಂತೂ ತುಂಬ ಇರುತ್ತೆ. ಬ್ಯಾಂಕಾಕ್, ಮಲೇಷ್ಯಾ, ಜಪಾನ್, ಇಲ್ಲೆಲ್ಲ ಅದರದೇ ಒಂದು ಕಲೆ, ಚೈನಾ. ಆದರೆ ಇದೆಲ್ಲ ನಮ್ಮ ದೇಶನೇ, ಸನಾತನ ಧರ್ಮದಲ್ಲಿ ನಮ್ಮ ದೇಶನೇ ತುಂಬ ಫೇಮಸ್ ಇತ್ತು. ಋಷಿಮುನಿಗಳು, ಗೊತ್ತಾಯ್ತಲ್ಲ. ವಜ್ರದೇಹಿ ಅಂದ್ರೇನು? ಗಿಡಮೂಲಿಕೆಗಳಿಂದ, ತೊಗಟೆಗಳಿಂದ, ಬೇರುಗಳಿಂದ ಇತ್ಯಾದಿಗಳನ್ನ ತಯಾರು ಮಾಡಿದ ಪೇಸ್ಟ್, ಕ್ರೀಮ್. ಅದು ಅರ್ಧ ಆದರೂ ಮಾಡಿರಿ, ಇಲ್ಲ ಫ್ಯಾಕ್ಟ್ರಿನಲ್ಲಾದರೂ ಮಾಡಿರಿ, ಅಥವಾ ಏನೋ ಒಂದು ಟೂತ್ ಪೇಸ್ಟ್ ಥರ ಬರ್ತಾವಲ್ಲ, ಬಾಟ್ಲುಗಳಲ್ಲಾದರೂ ಆಯಿಲ್ ಹಾಕಿ, ಆಯಿಲ್ಗಳು ಇರುತ್ತೆ, ಎಣ್ಣೆಗಳೆಲ್ಲ. ಅದೆಲ್ಲ ನಮ್ಮ ಶರೀರಕ್ಕೆ ಹಾಕಿದಾಗ ಒಳಗಡೆ ಇಳಿಯುತ್ತೆ. ಮೂಳೆ, ಮಾಂಸ, ನರಗಳು, ನಾಡಿಗಳು, ರಕ್ತ ಇತ್ಯಾದಿ ಇಳಿದು ಒಳಗಡೆಗೆ ಮೆದುಳು, ಇದೆಲ್ಲ ನಮಗೆ ಒಳ್ಳೆ ಚೈತನ್ಯ, ಶಾಂತಿ, ಆಹ್ಲಾದಕರ, ಇನ್ನೊಂದು ಮತ್ತೊಂದು ಪುಷ್ಟಿ, ಹಾಗೆ ಗಟ್ಟಿ. ಇದನ್ನು ದೃಢಕಾಯ ವಜ್ರದೇಹಿ ಅಂತ ಕರಿತಕ್ಕಂಥದ್ದು. ಅಂದರೆ ಆರೋಗ್ಯ ಬಗ್ಗೆ ಒಂದು, ರೋಗಗಳ ನಾಶ, ಶರೀರದಲ್ಲಿರ್ತಕ್ಕಂಥ ಯಾವುದೇ ರಕ್ತದಲ್ಲಿ ಕೆಟ್ಟದ್ದೆಲ್ಲ ಈಚೆ ಬಂದುಬಿಡುತ್ತೆ. ರಕ್ತದಲ್ಲಿರ್ತಕ್ಕಂಥ ಕೆಟ್ಟದ್ದೆಲ್ಲ ನಾಶ ಆಗುತ್ತೆ, ಈಚೆ ಬಂದುಬಿಡುತ್ತೆ, ಒಳಗೆ ಇಳಿಯುತ್ತೆ, ನೋವುಗಳಾಗುತ್ತೆ, ನರ, ನಾಡಿ, ಮೂಳೆ ನೋವುಗಳು. ಇನ್ನೂ ಎಷ್ಟೋ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು, ಕರಳುಗಳು, ಹುಣ್ಣು, ಅಲ್ಸರು, ಗ್ಯಾಸ್ಟ್ರಿಕ್ಕು ಇತ್ಯಾದಿ ಶುಗರು ಇತ್ಯಾದಿ ಎಲ್ಲ ಈ ಒಂದು ಚಿಕಿತ್ಸೆಗಳಿಂದ ಆಗುತ್ತೆ. ಇದನ್ನೇ ನಾವು ವಜ್ರದೇಹಿ, ಈಗ ಗೊತ್ತಾಯ್ತಲ್ಲ. ಇವರೇ ಹಳೆಯ ಕಾಲದಲ್ಲಿತ್ತು, ಈಗ ಹೊಸದಾಗಿ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಆಯುರ್ವೇದಿಕ್ ಮಾಡ್ತಾರೆ. ಏನೇ ಮಾಡಲಿ, ಹೇಗೆ ಮಾಡಲಿ, ಇದನ್ನು ನಾವು ಚಿಕಿತ್ಸೆ ಅಂತೀವಿ, ಆಯುರ್ವೇದಿಕ್ ಚಿಕಿತ್ಸೆ. ಈಗ ಗೊತ್ತಾಯ್ತಲ್ಲ. ವಜ್ರದೇಹಿ ಅಂದರೆ ಈಗ ಅರ್ಥಾಯ್ತಾ? ಅನಾದಿ ಕಾಲದಿಂದ ಇಲ್ಲಿವರೆಗೂ ಬಂದಿದೆ. ಆಗ ರಾಜ ಮಹಾರಾಜರು, ರಾಜಕುಮಾರಿಯರು ಅವರೆಲ್ಲ ಈ ಮಸಾಜ್ ಮಾಡಿಸ್ಕೊತಿದ್ರು. ಗೊತ್ತಾಯ್ತಲ್ಲ. ಇದನ್ನು ವಜ್ರದೇಹಿ. ಹಂಗಾದ್ರೆ ಇದು ಸಾಧ್ಯನಾ? ಖಂಡಿತ. ಆಯುರ್ವೇದಿಕ್ ಇದರಿಂದ ತುಂಬ ಇದೆ, ಉಪಯೋಗ ಇದೆ. ಹೂವುಗಳ ರಸ, ಹೂವುಗಳ ಸುಗಂಧ, ಇನ್ನೊಂದು ಎಣ್ಣೆ, ಎಲ್ಲದರಿಂದ ಇದೆ. ಗೊತ್ತಾಯ್ತಲ್ಲ. ಆದರೆ ಎಲ್ಲವೂ ಸಾತ್ವಿಕ ಅಂದರೆ ಗಿಡಮರ, ಬಳ್ಳಿ, ವನಸ್ಪತಿ, ವೃಕ್ಷಗಳಿಂದ ಬರ್ತಕ್ಕಂಥದ್ದು ವಜ್ರದೇಹ ಆಗುತ್ತೆ. ಬೇರೆಯವರು ಏನನ್ನು ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ಗೊತ್ತಾಯ್ತಲ್ಲ. ಒಟ್ಟಲ್ಲಿ ಇದು ನಿಜ. ನಮ್ಮ ಶರೀರದಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ. ತಲೆಯಲ್ಲಿ ಏನು ಇರುತ್ತಲ್ಲ, ಉಣ್ಣೆ ಹುಳ, ಏನುಗಳೆಲ್ಲ ಅವೆಲ್ಲ ನಾಶ ಆಗುತ್ತೆ. ಗೊತ್ತಾಯ್ತಲ್ಲ. ಹಾಗೆ ಆದಷ್ಟು ನಾವು ಸೇವನೆಯನ್ನು ಮಾಡಬೇಕು. ಈ ರಸಗಳನ್ನೆಲ್ಲ ಕಾಯಿಸ್ಕೊಂಡು ಕುಡಿಬೇಕು.
ಸ್ನಾನ ಮಾಡ್ಬೇಕು ಎರಡೂ ಕಡೆ, ಒಳಗಡೆ ಹೋಗಬೇಕು, ಆಚೆ ಚಿಕಿತ್ಸೆ ಆಯಿತು, ಒಳಗಡೆ ಹೋಗ್ಬೇಕಾದ್ರೆ ಏನು ಮಾಡ್ಕೊ ಟೀ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ತಿರಲ್ಲ, ಕಷಾಯ ಎಲ್ಲ, ಇದೆಲ್ಲ ಇವುಗಳಿಂದ ಮಾಡಬೇಕು. ಗೊತ್ತಾಯ್ತಲ್ಲ. ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೆ ಈ ಪದಾರ್ಥಗಳು, ಕಾಡಲ್ಲಿ ಹೆಚ್ಚಾಗಿ ಸಿಗುತ್ತೆ. ಆದಷ್ಟು ಇವೆಲ್ಲ ತಿಳ್ಕೊಂಡ್ರೆ ನಮ್ಮ ಶರೀರ ವಜ್ರದೇಹ ಆಗುತ್ತೆ. ಓಕೆ ಅವರೇ, ನಾನು ಯಾಕೆ ಪ್ರೋಗ್ರಾಮ್ ಮಾಡೋದಂದರೆ ನಮ್ಮ ಸ್ವಾಮಿಗಳು ಇಲ್ಲಿ ಕೆಲಸ ಮಾಡ್ತಿದ್ರು, ನೋಡಿದೆ ಒಂದು ಪ್ರೋಗ್ರಾಮ್ ಮಾಡಿಬಿಡೋಣ, ಸ್ವಾಮಿಗಳು ಕಷ್ಟಪಡ್ತಾರೆ ಅಂದ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ವಜ್ರದೇಹಿ ಶರೀರ ದೃಢಕಾಯ ಆರೋಗ್ಯ ಭಾಗ್ಯ, ಹಳೆ ಕಾಲ ಪದ್ಧತಿ, ನೀವೇ ಪ್ರತ್ಯಕ್ಷವಾಗಿ ನೋಡಿದ್ರಲ್ಲ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಈ ಥರ ವೀಡಿಯೋಗಳು ಇನ್ನೂ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಗೌರಿಬಿದನೂರಿನ ಸಿದ್ಧಾರೂಢ ಸೇವಾ ಆಶ್ರಮ ಟ್ರಸ್ಟ್ ಇಲ್ಲೇನಿದೆ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ. ಒಂದು ಲೈಕ್ ಮಾಡಿ ಇಷ್ಟ ಆದರೆ, ಹಾಗೆ ಸಬ್ಸ್ಕ್ರೈಬಲ್ಲಿಂದ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ನೋಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಿದೆ, ನಿಮಗೆ ಒಳ್ಳೆಯದಿದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ. ಇಲ್ಲ ಇಲ್ಲ ಸ್ವಾಮೀಜಿಗಳು ಹೆಚ್ಚು ಖುಷಿ ನಿಮ್ಗೆ ಪಾಪ ಖುಷಿ ನಿಮ್ಗೆ ಖುಷಿ ಏನು ಸ್ವಾಮಿ ಇಲ್ಲೇ ಸ್ವಾಮಿ ಎಲ್ಲ ಬೇಡ ಯಾಕೆ ಸ್ವಾಮಿ ಇಲ್ಲೇ ಸ್ವಾಮಿ ಎಲ್ಲ ಬೇಡ ನಾವು ಇರ್ತೀವಿ ಎಲ್ಲ ಬೇಡ ಸಾಕ್ತೀವಿ ನಾವೇನು ಗುರು ಏನು ಅನ್ಕೋಬೇಡ ಹೋಗಿ ಬಾತ್ರೂಮ್ ಮಾಡ್ತೀವಿ ಹಾಂ ಆರಾಮಿರಿ ಸ್ವಾಮಿ ಎಲ್ಲೇ ಸಿಟಿ ಬೆಂಗಳೂರು ಪುಟ್ಟಪಾಟಿ ಇವತ್ತು ಹೋಗ್ತಾ ಇದ್ದೀವಿ ನಾನೇ ಇವತ್ತು ಬೆಳೆದು ಕಾರು ಯಾವಾಗ ಕಾತಾನೆ ಕರೀಬು ಇದೇ ಬುದ್ಧಿ ನಾವು ಓದಿದ್ರು ಹೌದಿದ್ರು ಎರಡು ಸಾಮಾನ ಹಸು ಸಾಕು
ನಿದ್ದೆ ಮಾಡೋದು ಹಿಂಗೆ ನೀವೇ ಎಲ್ಲಪ್ಪ ಪರಮಾತ್ಮ ಆಯ್ತು. ಓಂ ಶಾಂತಿವ್ರೆ ಸ್ವಾಮೀಜಿಗಳು ಸಿದ್ಧಾರೂಢ ಅವಧೂತ ಸ್ವಾಮೀಜಿಗಳು ಸಿದ್ಧಾರೂಢ ಅವಧೂತ ಪುಣ್ಯವಾಗಿ ಸ್ವಾಮೀಜಿಗಳು ಗೊತ್ತಾಯ್ತಲ್ಲ. ಪರಮಾತ್ಮ ಶಿವ ಪರಮಾತ್ಮ ನಾನೇನ ಓ ನಮ ಶಿವ ಗುರು ಸ್ವಾಮಿ ಗುರು ಸ್ವಾಮಿ ಅಪ್ಪ ಗುರು ಸ್ವಾಮಿ